ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಅಂಗವಿಕಲರಿಗೆ ಅಥವಾ ವಿಕಲಚೇತನರಿಗೆ ಟೂ ವೀಲರ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಉಚಿತವಾಗಿ ಒಂದು ದ್ವಿಚಕ್ರ ವಾಹನವನ್ನು ಪಡೆದುಕೊಳ್ಳೋಕ್ಕೆ ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಕೊನೆಯವರೆಗೂ ನಿಮಗೆ ಅಂತಂದು ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನೀವು ಗೂಗಲ್ ಸರ್ಚಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ನಾರ್ಮಲ್ ಸಿಟಿಜನ್ ಲಾಗಿನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ. ಯಾವುದೇ ಗ್ರಾಮೋನ್ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಸೇವಾ ಸಿಂಧುನಲ್ಲಿ ಈ ರೀತಿಯಾಗಿ ಬರುತ್ತೆ. ಸೇವಾ ಸಿಂಧು ಸೇವೆಗಳ ಲಿಂಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಕೊಂಡ್ರೆ ಸಾಕು. ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಯಾರ್ದು ಅರ್ಜಿ ಸಲ್ಲಿಸ್ತಾ ಇದ್ರೆ ಅವರ ಹೆಸರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದರೆ ನಡೆಯುತ್ತೆ, ಅಥವಾ ನಿಮ್ಮ ಅಕೌಂಟಿಂದ ಕೂಡ ಅಪ್ಲಿಕೇಶನ್ ಹಾಕಿದರೂ ಕೂಡ ನಡೆಯುತ್ತೆ. ಸೊ ಅಭ್ಯರ್ಥಿದೇ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅರ್ಜಿ ಸಲ್ಲಿಸಿದರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಏನಾದರೂ ಅವರು ಡೌನ್ಲೋಡ್ ಮಾಡ್ಕೋಕೆ, ಏನಾದರೂ ಸೇವೆ ಸಲ್ಲಿಸ್ಬೇಕಂದ್ರೆ ಅವ್ರ ಲಾಗಿನ್ ನೇಮ್ ಮುಖಾಂತರ ನೆಕ್ಸ್ಟ್ ಅವ್ರು ಮಾಡ್ಕೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅವ್ರ ಲಾಗಿನ್ ನೇಮ್ ಮಾಡಿಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಲಾಗಿನ್ ಪೇಜಿಗೆ ಬರುತ್ತೆ. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಮೊದಲನೇದಾಗಿ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರೋ ಅವ್ರದ್ದು ಮಾತ್ರ ಯೂಸರ್ ಐ ಡಿ ಪಾಸ್ವರ್ಡ್ ಇರುತ್ತೆ. ಸೊ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ರಿಜಿಸ್ಟರ್ ಇಯರ್ ಅಂತ ಇರುತ್ತೆ. ಸೊ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಧಾರ್ ಕಾರ್ಡ್ ಹಾಕಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಸೇವಾ ಸಿಂಧುನಲ್ಲಿ. ಡೈರೆಕ್ಟಾಗಿ ನಮ್ಮೊಂದು ಮೊಬೈಲ್ ನಂಬರ್ ಹಾಕಿ ಲಾಗಿನನ್ನು ನಾನು ಮಾಡ್ಕೊತಾ ಇದ್ದೀನಿ. ನೀವು ಕೂಡ ರಿಜಿಸ್ಟ್ರೇಷನ್ ಆಗಿದ್ದರೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿ. ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಲಾಗಿನನ್ನು ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ಇವಾಗ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ವ್ಯೂ ಆಲ್ ಸರ್ವಿಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಎಲ್ಲ ಒಂದು ಸೇವೆಗಳು ಇಲ್ಲಿ ಶೋ ಆಗ್ತವೆ. ಎಲ್ಲ ಡಿಪಾರ್ಟ್ಮೆಂಟು ಅರ್ಜಿಗಳು ಇಲ್ಲಿ ಶೋ ಆಗ್ತವೆ. ನಮಗೆ ಇವಾಗ ಬೇಕಾಗಿರೋದು ಅಂಗವಿಕಲದು ದ್ವಿಚಕ್ರ ವಾಹನದ ಅರ್ಜಿ ಸಲ್ಲಿಸಬೇಕಾಗಿದೆ. ಸೊ ಇಲ್ಲ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಡಿಸಬಿಲಿಟಿ ಆ್ಯಂಡ್ ಸೀನಿಯರ್ ಸಿಟಿಜನ್ ಅಂತ ಒಂದು ಇಲಾಖೆ ಇದೆ. ಆ ಇಲಾಖೆ ಸರ್ಚ್ ಮಾಡಬೇಕಾಗಿದೆ. ಸೊ ಅದನ್ನು ಇಲ್ಲಿ ಎಂಪವರ್ಮೆಂಟ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ, ಅಥವಾ ಡಿಸಬಿಲಿಟಿ ಅಂತಲೂ ಕೂಡ ಸರ್ಚ್ ಮಾಡ್ಕೊಳ್ಳಿ, ಬರುತ್ತೆ ನಿಮಗೆ. ನಾನು ಎಂಪವರ್ಮೆಂಟ್ ಅಂತ ಸರ್ಚ್ ಮಾಡಿದ್ದೀನಿ. ಸೊ ನಮಗೆ ಇವಾಗಲಿ ಟೂ ವೀಲರ್ದು ಅರ್ಜಿಯನ್ನು ಹಾಕಬೇಕು. ಅಂಗವಿಕಲರಿಗೆ ಅಥವಾ ವಿಕಲಚೇತನರಿಗೆ ಟೂ ವೀಲರ್ ಹಾಕ್ತಾಯಿದ್ವಿ. ಸೊ ಅದಕ್ಕೆ ಇಲ್ಲಿ ಏನು ಕೊಟ್ಟಿರ್ತಾರೆ, ಮೋಟರೈಸ್ಡ್ ಟೂ ವೀಲರ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ಅದು ಇಲ್ಲಿ 1, 2, 3 ಅಂತ 3 ಪೇಜ್ ಓಪನ್ ಆಗಿದ್ದಾವೆ. ಫಸ್ಟ್ ಲೈನಲ್ಲಿ ಇದ್ದಿಲ್ಲ ಅಂದರೆ 2ನೇ ಪೇಜಿಗೆ ಓಪನ್ ಟಿಕ್ ಮಾಡ್ಕೊಳ್ಳಿ. ಅಲ್ಲಿ ಇದ್ದಿಲ್ಲ ಅಂದರೆ 3ನೇ ಪೇಜಲ್ಲಿ ನೋಡ್ಕೊಳ್ಳಿ. ಯಾಕೆಂದರೆ ಕೆಲವೊಬ್ಬರಿಗೆ 1 ಪೇಜಲ್ಲಿ ಬರುತ್ತೆ, ಕೆಲವೊಬ್ಬರಿಗೆ 2ನೇ ಪೇಜಲ್ಲಿ ಬರುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ, ಸೀರಿಯಲ್ ನಂಬರ್ 19 ನೋಡಿ, ಮೋಟರೈಸ್ಡ್ ಟೂ ವೀಲರ್ ಫಾರ್ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 19 ನಂಬರ್ ಮೋಟರೈಸ್ಡ್ ಟೂ ವೀಲರ್ ಫಾರ್ ಪರ್ಸನ್ ವಿತ್ ಫಿಸಿಕಲಿ ಡಿಸಬಿಲಿಟಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ಇದು ಬಂದು ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಕೊಡಲಾಗ್ತಾ ಇದೆ. ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಇದು ಉಚಿತವಾಗಿರುತ್ತೆ. ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಆನ್ಲೈನ್ ಅಪ್ಲಿಕೇಶನ್ ಸಂಪೂರ್ಣ ಉಚಿತ ಇರುತ್ತೆ. ಫ್ರೀಯಾಗಿ ಅಪ್ಲಿಕೇಶನ್ ಹಾಕೋಬೋದು. ಏನೇನು ಡಾಕ್ಯುಮೆಂಟ್ ಬೇಕಂತ ಈ ಹಿಂದೆ ನಾನು ಹೇಳಿದ್ದೇನೆ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪರ್ಸ್ನಲ್ ಡೀಟೇಲ್ಸು, ವೈಯಕ್ತಿಕ ವಿವರಗಳು. ಮೊದಲನೇದಾಗಿ ಎಂಟರ್ ಬೆನಿಫಿಷರಿ ನೇಮ್ ಅಂತಿದೆ. ಫಲಾನುಭವಿ ಹೆಸರನ್ನು ನಮೂದಿಸಿ ಅಂತಿದೆ. ಇಲ್ಲಿ ಯಾರ್ದು ಅಪ್ಲಿಕೇಶನ್ ಆಗ್ತಾ ಇರ್ತೀರ ಅವರ ಒಂದು ಅರ್ಜಿದಾರರ ಹೆಸರನ್ನು ಇಲ್ಲಿ ಎಂಟರನ್ನು ಮಾಡ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಅವ್ರ ಹೆಸರನ್ನು ಎಂಟರನ್ನು ಮಾಡ್ಕೊಳ್ಳಿ. ಅದ ನಂತರ ಸ್ಟೆಪ್ 1 ಅಂತಿದೆ ನೋಡಿ, ಕ್ಲಿಕ್ ಹಿಯರ್ ಅಥೆಂಟಿಕೇಟ್ ದ ಅಪ್ಲಿಕಾಂಟ್ಸ್ ಆಧಾರ್ ನಂಬರ್ ಅಂತಿದೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅವರ ಒಂದು ಆಧಾರ್ ಸಂಖ್ಯೆಯನ್ನು ಎಂಟ್ರ್ ಮಾಡಬೇಕು. ಒಂದು OTP ಬರುತ್ತೆ. ಬಂದಿರುವಂಥ OTPಯನ್ನು ಹಾಕಿ ಅವರಿಗೆ ಎಂಟ್ರನ್ನು ಮಾಡಬೇಕು. ಎಂಟ್ರ್ ಮಾಡಿದ ನಂತರ ನಿಮ್ಮ ಒಂದು ಡಾಟಾ ಇಲ್ಲಿ ಸೇವ್ ಆಗುತ್ತೆ. ನಾನಿಲ್ಲಿ ಮಾಡಿ ತೋರಿಸ್ತಾ ಇಲ್ಲ, ಜಸ್ಟ್ ಹೇಳಿಕೊಡ್ತಾ ಇದ್ದೇನೆ ಯಾವ ರೀತಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಧಾರ್ ನಂಬರ್ ಹಾಕಿ OTP ಹಾಕಿ ಎಂಟ್ರನ್ನು ಮಾಡ್ಕೊಳ್ಳಿ. ಮಾಡಿದ ಮೇಲೆ ಸ್ಟೆಪ್ 2ಕ್ಕೆ ಬರಬೇಕಾಗುತ್ತೆ ನೋಡಿ, ಆಧಾರ್ ಯಶಸ್ವಿಯಾಗಿ ಪರಿಶೀಲಿಸಿದ ನಂತರ ವಿವರಗಳನ್ನು ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ. ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಹೆಸರು, ಅಲ್ಲಿ ಡೇಟ್ ಆಫ್ ಬರ್ತು, ಮೇಲ್ ಆರ್ ಫಿಮೇಲ್ ಎಲ್ಲನೂ ಆಟೋಮೆಟಿಕ್ ಆಗಿ ಅಲ್ಲಿ ಶೋ ಆಗುತ್ತೆ. ನಿಮ್ಮ ಹುಟ್ಟಿದ ದಿನಾಂಕವನ್ನು ಎಂಟ್ರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕ್ಕೊಳ್ಳಿ. ಮೇಲ್ ಆರ್ ಫಿಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ ಫಾದರ್ ನೇಮನ್ನು ಹಾಕ್ಕೊಳ್ಳಿ. ಫಲಾನುಭವಿ ವಯಸ್ಸು ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಮೊಬೈಲ್ ನಂಬರ್ ಕೂಡ ಹಾಕ್ಕೊಳ್ಳಿ. ಚಾಲ್ತಿರುವ ಮೊಬೈಲ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ಅದ ನಂತರ ಎಕನಾಮಿಕಲ್ ಕ್ಲಾಸಿಫಿಕೇಷನ್ ಅಂತಿದೆ, ಆರ್ಥಿಕ ವರ್ಗೀಕರಣ. ಇಲ್ಲಿ APL BPL ಎರಡನ್ನು ಕೊಟ್ಟಿದ್ದಾರೆ. BPL ಅಂತಲೇ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ UDID ಕಾರ್ಡ್ ನಂಬರ್ ಕೇಳ್ತಾ ಇದೆ. ನಿಮ್ಮ ಒಂದು ಅಂಗವಿಕಲ ಅಂತ ಏನು UDID ಕಾರ್ಡ್ ಕೊಟ್ಟಿರ್ತಾರಲ್ಲ ಆ ಒಂದು UDID ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಅದೇ ರೀತಿಯಾಗಿ ಮತ್ತು ಇಲ್ಲಿ ಅಂಗವೈಕಲ್ಯದ ಶೇಕಡಾವಾರು ಅಂತ ಕೊಟ್ಟಿದ್ದಾರೆ. ಶೇಕಡಾವಾರದಲ್ಲಿ ನಿಮ್ಮ ಒಂದು UDID ಕಾರ್ಡ್ನಲ್ಲಿ ಎಷ್ಟು ಪರ್ಸೆಂಟೇಜ್ ನಿಮಗೆ ಅಂಗವೈಕಲ್ಯತೆ ಇದೆ ಅನ್ನೋದು ಮೆನ್ಷನ್ ಮಾಡಿರ್ತಾರೆ.
ಪರ್ಸೆಂಟೇಜು, ಆ ಒಂದು ಪರ್ಸೆಂಟೇಜನ್ನು ಇಲ್ಲಿ ಎಂಟ್ರನ್ನು ಮಾಡಬೇಕು. ಕಂಪಲ್ಸರಿ ಇವೆರಡು ಹಾಕಲೇಬೇಕು, ಬಿಡುವಾಗಿಲ್ಲ. ಯುಐಡಿ ಕಾರ್ಡ್ ನಂಬರು ಜೊತೆಗೆ ಅದೊಂದು ಪರ್ಸೆಂಟೇಜನ್ನು ಹಾಕಬೇಕು. ಪರ್ಸೆಂಟೇಜ್ ಏನಾದರೂ ನೀವು ಮಿಸ್ಟೇಕ್ ಮಾಡಿದ್ರಿ ಅಂದ್ಕೊಳ್ಳಿ, ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ ಹಾಕ್ಕೊಳ್ಳಿ, ರಿಜೆಕ್ಟ್ ಆಗಬಾರ್ದು. ಹಾಗಾಗಿ ಅದು ಕಾರ್ಡ್ ಯುಐಡಿ ಕಾರ್ಡ್ನಲ್ಲಿ ನೋಡಿಕೊಂಡೇ ಎಂಟ್ರನ್ನು ಮಾಡ್ಕೊಳ್ಳಿ. ಭಾಳಷ್ಟು ಜನ ಅಪ್ಲಿಕೇಶನ್ ಹಾಕುವಾಗ ಪರ್ಸೆಂಟೇಜನ್ನೇ ಭಾಳ ಮಿಸ್ಟೇಕ್ ಮಾಡ್ತಾರೆ. ಕಳೆದ ವರ್ಷ ನಾನು ನೋಡಿದ್ದೇನೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಯುಐಡಿ ಕಾರ್ಡ್ ನೋಡಿಕೊಂಡು ಎಷ್ಟು ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ಇಲ್ಲಿ ಲೋಕೋಮೋಟರಿ ಡಿಸೆಬಿಲಿಟಿ ಅಂತ ಒಂದೇ ಕೊಟ್ಟಿದ್ದಾರೆ. ಅಂಗವೈಕಲ್ಯದ ವಿಧ ಏನಿದೆಯಲ್ಲ, ಟೈಪ್ ಆಫ್ ಡಿಸೆಬಿಲಿಟಿ, ಇದು ಕೇವಲ ಲೋಕೋಮೋಟರಿ ಡಿಸೆಬಿಲಿಟಿ ಇದ್ದವರಿಗೆ ಮಾತ್ರ ಈ ಒಂದು ದ್ವಿಚಕ್ರ ವಾಹನ ಕೊಡಲಾಗ್ತಾ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಟೆಪ್ಪು ಅಡ್ರೆಸ್ ಡೀಟೇಲ್ಸು. ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ವಂತ ಜಿಲ್ಲೆ. ಅದಾನಂತರ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ವಿಧಾನಸಭಾ ಕ್ಷೇತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಭಾಳಷ್ಟು ಜನ ಮಿಸ್ಟೇಕ್ ಮಾಡೋದು ಕೂಡ ಇಲ್ಲಿ ಮಾಡ್ತಾರೆ. ಅವರ ಒಂದು ತಾಲೂಕನೇ ಬೇರೆ ಇರುತ್ತೆ, ವಿಧಾನಸಭಾ ಕ್ಷೇತ್ರನೇ ಬೇರೆ ಇರುತ್ತೆ. ಹಾಗಾಗಿ ಸರಿಯಾದನ್ನು ಆಯ್ಕೆಯನ್ನು ಮಾಡ್ಕೋಬೇಕು. ನಿಮಗೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಯಾರನ್ನಾದರೂ ಕೇಳಿಗಿಸಿ ಹಾಕ್ಕೊಳ್ಳಿ, ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಅದಾನಂತರ ಇಲ್ಲಿ ಪಂಚಾಯತ್ ಕೇಳುತ್ತೆ. ನಿಮ್ಮೊಂದು ಊರಿನ ಗ್ರಾಮ ಪಂಚಾಯತಿ ಹೆಸರು ಏನಿದೆ ಆ ಒಂದು ಪಂಚಾಯತಿ ಹೆಸರು, ಊರು ಹೆಸರನ್ನು ಹಾಕ್ಕೊಳ್ಳಿ. ಅದಾದ ನಂತರ ಅಡ್ರೆಸ್ ಅಂತಿದೆ, ವಿಳಾಸ ಮತ್ತು ಗ್ರಾಮ ಅಂತಿದೆ. ಸಂಪೂರ್ಣ ವಿಳಾಸ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ವಿಳಾಸದಲ್ಲಿ ಎಂಟ್ರನ್ನು ಮಾಡ್ಕೊಳ್ಳಿ. ಈ ಕಡೆ ಗ್ರಾಮ ಅಂತಿದೆಯಲ್ಲ, ಆ ಗ್ರಾಮದಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನು ಎಂಟ್ರನ್ನು ಮಾಡ್ಕೊಳ್ಳಿ. ಇದೆಲ್ಲನೂ ಕರೆಕ್ಟಾಗಿದ್ದಂಥ ಒಂದು ಸಲ ರೀಚಾಕನ್ನು ಮಾಡ್ಕೋಬೇಕು. ಅಪ್ಲಿಕೇಶನ್ ಹಾಕುವಾಗ ಹಾಕಿದ ನಂತರ ಆಮೇಲೆ ಕರೆಕ್ಟ್ ಇದೆ ಅಂತ ನೋಡಿಕೊಂಡೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕಾಗುತ್ತೆ. ಅವಸರದಲ್ಲಿ ಫಿಲ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬಾರ್ದು, ಯಾಕಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಬಾರ್ದು. ಆ ಒಂದು ಉದ್ದೇಶದಿಂದ ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಬನ್ನಿ. ಇವಾಗ ಕ್ಯಾಸ್ಟ್ ಕ್ಯಾಟಗರಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಕ್ಯಾಟಗರಿಯಲ್ಲಿ SC ST OBC ಜನರಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಪ್ರೇಟಾಗಿ ಕೊಟ್ಟಿಲ್ಲ, 2A 2B 3A 3B ಅಂತ ಈ ರೀತಿಯಾಗಿ ಏನು ಕೊಟ್ಟಿಲ್ಲ. ಕೇವಲ ಅವರು SC ST OBC ಜನರಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2A 2B 3A 3Bಗೆ ಸೇರಿದವರು ಜನರಲ್ ಅಂತ ಹಾಕ್ಕೊಳ್ಳಿ. ಕ್ಯಾಟಗರಿ 1ಗೆ ಸೇರಿದವರು OBC ಅಂತ ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಆ್ಯನ್ಯುವಲ್ ಇನ್ಕಮು ರೂರಲ್ ಆಗಿದ್ದರೆ ಅಪ್ ಟು 2 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಅರ್ಬನ್ ಆಗಿದ್ದರೆ 2.5 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ನಿಮ್ಮದು ರೂರಲ್ ಆಗಿದ್ದರೆ ಫಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಡಿಕ್ಲರೇಷನ್ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟ್ರ್ ಮಾಡಿಕೊಂಡು ಮೇಲಿಂದ ಕೆಳಗಡೆ ಒಂದು ಸಲ ಅಪ್ಲಿಕೇಶನ್ ಏನು ಫಿಲ್ ಮಾಡಿದ್ದೀವಿ ಎಲ್ಲನೂ ಸರಿಯಾಗಿದೆ ಅಂತ ನೋಡ್ಕೊಂಡು ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಈ ರೀತಿಯಾಗಿ ಬಂದಿದೆ. ಅಟ್ಯಾಚ್ ಅನೆಕ್ಜರಿ ಅಂತ ಬಂದಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಅಟ್ಯಾಚ್ ಅನೆಕ್ಜರಿ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಏನಾದರೂ ತಪ್ಪು ಮಾಹಿತಿ ಆಗಿದ್ದರೆ ಫಿಲ್ ಆಗಿದ್ದರೆ ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಮತ್ತು ತಿರ್ಗಾ ನಿಮಗೆ ರಿಟರ್ನ್ ಬ್ಯಾಕ್ ಬರುತ್ತೆ. ಅಲ್ಲಿ ಮತ್ತೆ ನೀವು ಎಡಿಟ್ ಮಾಡಿಕೊಂಡು ಮತ್ತು ನೆಕ್ಸ್ಟಿಗೆ ಬರ್ಬೋದು. ಸೊ ಎಲ್ಲ ಕರೆಕ್ಟಾಗಿದೆ, ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಸೊ ಇವಾಗ ಅಟ್ಯಾಚ್ ಎನ್ಕ್ಲೋಸರ್ ಅಂತ ಬಂದಿದೆ. ಇಲ್ಲಿ ಫೈಲ್ ಅಪ್ಲೋಡ್ ಮಾಡೋದು ಇರುತ್ತೆ. ಇಷ್ಟೊತ್ತು ಏನು ಫಿಲ್ ಮಾಡಿದಿಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಅಪ್ಲೋಡ್ ಮಾಡೋದಿರುತ್ತೆ. UID ಕಾರ್ಡ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ರೆಸಿಡೆಂಟಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಸೆಲ್ಫ್ ಡಿಕ್ಲರೇಷನ್ ರಿಟರ್ನ್ ಲೆಟರ್ ಆಗಿರ್ಬೋದು, ಮತ್ತು ವರ್ಕ್ ಅಥವಾ ಸ್ಟಡಿ ಸರ್ಟಿಫಿಕೇಟ್ ಕೂಡ ಕೇಳಿದ್ದಾರೆ, ಅದನ್ನು ಕೂಡ ಅಪ್ಲೋಡನ್ನು ಮಾಡಬೇಕು. ನಿಮ್ಮ ಒಂದು ದ್ವಿಚಕ್ರ ವಾಹನದ ಲೈಸೆನ್ಸ್ ಇದ್ದರೆ ಲೈಸೆನ್ಸ್ ಅಪ್ಲೋಡ್ ಮಾಡಬೇಕು. ಅಥವಾ ಲೈಸೆನ್ಸ್ ಇಲ್ಲ ಜಸ್ಟ್ ಅಪ್ಲೈ ಮಾಡಿದ್ದೀವಿ, LLR ಇದೆ ನಮ್ಮ ಹತ್ರ ಅಂದರೆ LLR ಕೂಡ ಅಪ್ಲೈಯನ್ನು ಮಾಡಬೇಕು. ಎಲ್ಲ ಕೊಟ್ಟಿದ್ದಾರೆ, LOC ಇಲ್ಲಿ ಅಪ್ಲೋಡ್ ಮಾಡಲೇಬೇಕು. ಎಲ್ಲವೂ ಕೂಡ PDF ಫಾರ್ಮೆಟಲ್ಲೇ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡನ್ನು ಮಾಡಬೇಕು. ನಾನು LOC ಇಲ್ಲಿ ಟಿಕ್ಕನ್ನು ಮಾಡ್ಕೊತಾ ಇದ್ದೀನಿ. ಯಾವ್ಯಾವ ನಮ್ಮ ಹತ್ರ ಇದೆ LOC ಇಲ್ಲಿ ನಾವು ಸೆಲೆಕ್ಟನ್ನು ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಏನು ಕಾಣ್ತಾ ಇದೆ ನೋಡಿ ರೈಟ್ ಸೈಡಲ್ಲಿ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು LOC ನಾವು ಅಪ್ಲೋಡನ್ನು ಮಾಡಬೇಕು. ನಾನು ಇವಾಗ ನೋಡಿ ಒಂದೊಂದಾಗಿ ಅಪ್ಲೋಡನ್ನು ಮಾಡ್ತಾಯಿದ್ದೀನಿ. ಸೊ LOCಗೆ ಅಪ್ಲೋಡನ್ನು ಮಾಡಿಕೊಂಡು ಸೇವ್ ಆ್ಯಂಡ್ ಅನೆಕ್ಜರಿ ಅಂತಿದೆ ನೋಡಿ ಲಾಸ್ಟಲ್ಲಿ, ಸೇವ್ ಅನೆಕ್ಜರಿ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡು ಮತ್ತೆ ಈ ರೀತಿಯಾಗಿ ಬರುತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ, ಫೈನಲ್ ಸಬ್ಮಿಟ್ ಇದು. ಇವಾಗ ನೋಡಿ ಅಕ್ಲಾಜ್ಮೆಂಟ್ ಬಂದಿದೆ ನಿಮಗೆ. ಈ ಒಂದು ಅಕ್ಲಾಜ್ಮೆಂಟನ್ನು ನೀವು ಒಂದು ಕಾಪಿ PDF ಸೇವ್ ಮಾಡ್ಕೋಬೇಕು, ಒಂದು ಕಾಪಿ ಪ್ರಿಂಟನ್ನು ತಗೋಬೇಕಾಗುತ್ತೆ. ನಿಮಗೆ ರೆಫರೆನ್ಸ್ಗೆ ಮುಂದೆ ಫ್ಯೂಚರಲ್ಲಿ ಬೇಕಾಗುತ್ತೆ. ಹಾಗಾಗಿ ಒಂದು PDF ನಿಮ್ಮ ಮೊಬೈಲಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು ಪ್ರಿಂಟನ್ನು ತಗೊಂಡು ಸಪೋರ್ಟಿಂಗ್ ಡಾಕ್ಯುಮೆಂಟ್ ತೊಗೊಂಡು ಆ ಒಂದು ಇಲಾಖೆಗೆ ಹೋಗಿ ಸಬ್ಮಿಟನ್ನು ಮಾಡಬೇಕು. ಈ ರೀತಿಯಾಗಿ ಸೇವಾ ಸಿಂಧುನಲ್ಲಿ ತುಂಬ ಈಸಿಯಾಗಿ ಈ ಒಂದು ದ್ವಿಚಕ್ರ ವಾಹನದ ಅರ್ಜಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ತಿಳಿಸ್ಕೊಟ್ಟಿದ್ದೇನೆ. ಎಲ್ಲಾದರೂ ಏನಾದರೂ ನಿಮಗೆ ಎರರ್ ಬರ್ತಾ ಇದ್ದರೆ, ಎಲ್ಲಾದರೂ ಕನ್ಫ್ಯೂಸ್ ಆಗ್ತಾ ಇದ್ದರೆ, ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿ ಇನ್ನೂ ಬೇಕು ಅಂದರೆ Instagram ID ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಬಂದು ಮೆಸೇಜ್ ಮಾಡಿ ಏನಾದರೂ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ
ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ